ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮೇಶ್ ಸಚಿನ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ನೋಟಿಫಿಕೇಷನ್ ಬಂದು ನಿಮಗೆ ಮೊದಲು ಬಂದು ತಲುಪುತ್ತೆ. ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾವಿವತ್ತು ನಾಗರ ಪಂಚಮಿ ಹಬ್ಬ ಮಾಡ್ತಾ ಇದ್ದೀವಿ. ನಾಗರ ಪಂಚಮಿ ಹಬ್ಬದಲ್ಲಿ ಹಬ್ಬ ಮಾಡಲಿಕ್ಕಾಗಲಿಲ್ಲ, ಹಾಗಾಗಿ ನಾನು ವರಮಹಾಲಕ್ಷ್ಮಿ ಹಬ್ಬದ ದಿನವೇ ನಾಗರ ಪಂಚಮಿ ಹಬ್ಬ ಕೂಡ ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡ್ತೀವಿ ಅಂತ ನಿಮ್ಮ ಹತ್ರ ಹಂಚ್ಕೊತಿದ್ದೀನಿ. ಬನ್ನಿ ಯಾವ ರೀತಿ ಇದೆ ಅಂತ ನೋಡೋಣ. ಇದು ನಮ್ಮದು ದೇವ್ರ ಮನೆ ಬಂದು ಕೆಲವೊಂದು ವಿಡಿಯೋಗಳಲ್ಲಿ ನೋಡಿದ್ದೀರ ನಮ್ಮ ದೇವ್ರ ಮನೆ, ಆದರೂ ಈಗ ಒಂದು ಸತಿ ತೋರಿಸ್ತಾ ಇದ್ದೀನಿ. ಈ ರೀತಿ ನಾವು ದೇವ್ರುಗಳನ್ನ ಮಾಡಿರ್ಸಿರ್ತೀವಿ. ಇದನ್ನು ಮಾಡಿ ನೈವೇದ್ಯಕ್ಕೆ ಕಡುಬು ಅಂತ ಮಾಡ್ತೀವಿ. ಎಳ್ಳು ಮತ್ತು ಬೆಲ್ಲ ಎಲ್ಲ ಹಾಕಿ ಕಡುಬು ಮಾಡ್ತೀವಿ. ಈ ಥರ ಅಕ್ಕಿ ಹಸಿಟ್ಟಲ್ಲಿ ಉಂಡೆ ಮಾಡಿ ಅದು ಒಂದಾಗು ಹಾಕ್ತೀನಿ. ಅದಾದ ನಂತರ ನಾವು ಮನೇಲಿ ಪೂಜೆ ಎಲ್ಲ ಆದ ನಂತರ ನಾವು ನಾಗರಕಲ್ಲಿದೆ ನಮ್ಮೂರಿಂದ ಒಂದು ಅರ್ಧ ಕಿಲೋಮೀಟ್ರು, ಗೌರ್ಮೆಂಟ್ ಸ್ಕೂಲ್ ಪಕ್ಕ ಇದೆ. ಇದನ್ನು ಎಲ್ಲರೂ ನಾಗರ ಪಂಚಮಿ ಹಬ್ಬದಲ್ಲೇ ಮಾಡಬೇಕು. ನಮ್ಮ ಕ್ಯಾಸ್ಟಲ್ಲಿ ಮತ್ತು ಮರಾಠಿ ಜನರಲ್ಲಿ ಪಂಚಮಿ ಹಬ್ಬದ ದಿನವೇ ಮಾಡಬೇಕು. ನಾನು ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಮಾಡಲಿಕ್ಕಾಗಿರಲಿಲ್ಲ, ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಮಾಡ್ತಾಯಿದ್ದೀನಿ. ಇದು ನಾಗರಕಲ್ಲು ನೋಡಿ ಈ ರೀತಿ ಇದೆ. ಹೊಸದಾಗಿ ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡಿಸ್ಬೇಕು ಅಂತ ಹೇಳ್ತಿದ್ದಾರೆ, ಮತ್ತೆ ಮಾಡಲಿಲ್ಲ. ಇದು ಹಳೆ ಕಾಲದಿಂದನೂ ಇದೆ ಅಂತೆ, ಹಾಗಾಗಿ ನಾವು ಇಲ್ಲೇ ವರ್ಷವೂ ಪೂಜೆ ಮಾಡ್ಕೊಂಡು ಬರ್ತೀವಿ. ನೋಡ್ತಾ ಇರ್ಬೋದು ನೀವು. ಮತ್ತು ಶ್ರಾವಣದಲ್ಲಿ ನಾವು ಮಾಡ್ತೀವಿ, ಶ್ರಾವಣದಲ್ಲೇ ಮಾಡಬೇಕು ಈ ಹಬ್ಬನ. ಶ್ರಾವಣದಲ್ಲಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಅದಾದ ನಂತರ ಎಲ್ಲ ಮತ್ತು ನಾವು ಏಳುಗಳಿಗೆ ಹೋಗಿ ಬರ್ತೀವಿ. ನಮ್ಮ ಯಜಮಾನ್ರಿಗೆ ತುಂಬಾ ಹುಷಾರಿರ್ಲಿಲ್ವಂತೆ, ಹಾಗಾಗಿ ನಾವು ನಾಗರ ಪಂಚಮಿಲೇ ಹಬ್ಬನ ನಾನ್ ವೆಜ್ ಅದೆಲ್ಲ ಏನೂ ಮುಟ್ದಂಗೆ ಒಂದು ತಿಂಗಳೆಲ್ಲನೂ ನಾವು ಈ ರೀತಿ ಹಬ್ಬ ಮಾಡಿಕೊಂಡು ಹೋಗ್ತೀವಿ. ಹಿಂದಿನ ಕಾಲದಿಂದ ನಮ್ಮ ಅತ್ತೆಯವರು ಈ ರೀತಿ ಮಾಡ್ಕೊಂಡು ಬಂದಿದ್ದಾರೆ, ನಾವು ಕೂಡ ಅದೇ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಹುತ್ತ ಇದೆ, ಹುತ್ತ ಹೊರ್ಟೋಗಿದೆ, ಅಲ್ಲಿ ಬೇವಿನ ಮರ ಇದೆ, ಹುತ್ತನೂ ಇತ್ತು. ಅಲ್ಲಿ ಹುತ್ತಕ್ಕೂ ಹಾಲು ಹಾಕ್ತೀವಿ ನಾವು. ಎಲ್ಲ ಹೂವೆಲ್ಲ ಹಾಕಿ ಮತ್ತು ನೋಡಿ ತುಂಬ ಜನ ಹಿಂದೆ ಮಾಡಿರ್ತಾರೆ. ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಕೆಲವೊಬ್ಬರು ಮಾಡ್ತಾರೆ. ಇದು ಬಂದು ಬನ್ನಿ ಮರ, ಪಕ್ಕದಲ್ಲೇ ಬನ್ನಿ ಮರ ಇದೆ. ಇಲ್ಲೆಲ್ಲ ತುಂಬ ಕಸ ಕಡ್ಡಿ ಎಲ್ಲ ಬೆಳ್ಕೊಂಡಿತ್ತು. ಎಲ್ಲ ಹಬ್ಬ ಹತ್ರ ಇರೋಂಗೆ ಎಲ್ಲ ಕ್ಲೀನ್ ಮಾಡ್ತಾರೆ. ಮತ್ತು ನಾನು ನಾಗರಕಲ್ಲು ಹತ್ರನೂ ನೈವೇದ್ಯಕ್ಕೆ ಮನೇಲಿ ಅನ್ನ ರಸ ಮಾಡಿದ್ದೆ ಮತ್ತು ಕಡುಬು ಮಾಡಿದ್ದೆ ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಿಂಡಿಗಳನ್ನೆಲ್ಲ ಮಾಡಿದ್ದೆ. ಹಾಗಾಗಿ ಇದು ನಾವು ಆವತ್ತಿನ ದಿನ ಬೆಳಗ್ಗೆನೇ ಮಾಡಿ ಪೂಜೆ ಮಾಡಬೇಕಾಗತ್ತೆ. ಇಲ್ಲೂ ಕಡುಬು ಪೂಜೆ ಎಲ್ಲ ತಂದು ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ.
ಹಾಗೆ ಇಲ್ಲಿ ಪಕ್ಕದಲ್ಲೇ ನಮ್ಮದು ಪಾರ್ಕ್ ಇದೆ. ಪಾರ್ಕ್ ಹತ್ರ ಕೆರೆ ಇದೆ. ಯಾವುದೇ ದೇವ್ರ ಪೂಜೆ ಮಾಡಿದರೂ ನಾವು ದೇವ್ರನ್ನ ತಂದು, ಮಾರಮ್ಮನ ದೇವಸ್ಥಾನ ಇದೆ ನಮ್ಮೂರಲ್ಲಿ, ದೇವ್ರನ್ನ ತಗೊಂಡೋಗಿ ನಾವು ಅಲ್ಲಿಂದ ಮೆರವಣಿಗೆ ಮಾಡಿ, ಬನ್ನಿ ಮರಕ್ಕೆಲ್ಲ ಪೂಜೆ ಮಾಡಿ, ಇಲ್ಲಿಂದನೇ ಮೆರವಣಿಗೆ ಮಾಡಿ ನಾವು ದೇವಸ್ಥಾನದಲ್ಲಿ ಯಾವುದೇ ಪೂಜೆ ಮಾಡಬೇಕಾದ್ರೂ ಮಾಡ್ತೀವಿ. ಈಗೆಲ್ಲ ಪೂಜೆ ಆಯಿತು, ಪೂಜೆ ಆಗ್ತಾ ಇದೆ. ಅದಾದಮೇಲೆ ನನ್ನ ಮಗ ಪೂಜೆ ಮಾಡ್ತಿದ್ದಾನೆ. ಸಚ್ಚುಮ ನೋಡಿ ಯಾವ ರೀತಿ ಪೂಜೆ ಮಾಡ್ತಿದ್ದಾನೆ, ಬಗ್ಗದೇ ಇಲ್ಲ. ಹಂಗೆ ಒಂದು ಬಗ್ಗಿ ಪೂಜೆ ಮಾಡು ಅಂತ ಹೇಳಿದೆ, ಆವಾಗ ಈ ರೀತಿ ಮಾಡ್ತಾ ಇದ್ದಾನೆ. ಮತ್ತು ಗೋವಿಂದ ಕೂಡ ಮಾಡಿದ್ವಿ ನಾವು, ಶ್ರಾವಣನೂ ಮಾಡಿದ್ವಿ ಅವತ್ತೇ. ಶ್ರಾವಣ ಮಾಡಿ ಒಂದು 5-6 ಮನೆಗೆ ಉಪದಾನಕ್ಕೆ ಕಳಿಸ್ಬಿಟ್ಟು ಬಂದಿದ್ದರು. ಅದಾದಮೇಲೆ ಹೊತ್ತಕ್ಕೆ ಹಾಲು ಹಾಕೋಕ್ಕೆ ಬಂದ್ವಿ ನಾವು. ಇದು ನೋಡಿ ಬನ್ನಿ ಮರ. ದಸರಾ ಹಬ್ಬದಲ್ಲಿ ಬನ್ನಿ ಮರ ಮಾಡೋಕ್ಕೆ ಹೋಗ್ತಾರೆ ಮೈಸೂರು ಅರಮನೆಗಳಲ್ಲಿ. ಇದೇ ಮರ, ಬನ್ನಿ ಮರ, ಇದಕ್ಕೂ ನಾವು ಪೂಜೆ ಮಾಡ್ತೀವಿ. ಹಾಗೆ ಪೂಜೆ ಮಾಡಿ ಎಲ್ಲ ಬಂದ ಅಲ್ಲಿ ಸ್ವಲ್ಪ ಮುಳ್ಳುಗಳಿದ್ದೋ, ಯಾಕಂದರೆ ಬನ್ನಿ ಮರದಲ್ಲಿ ಮುಳ್ಳಿರುತ್ತಲ್ಲ ಅದೆಲ್ಲ ಸ್ವಲ್ಪ ಇದ್ದೋ, ಹಾಗಾಗಿ ಮೆಲ್ಲಗೆ ನಡೀತಾ ಇದ್ದ ಅವನು. ಅದಾದ ನಂತರ ನಾನೀಗ ಕರ್ಪೂರ ಹಚ್ಚಿ, ಕಾಯಿ ಹೊಡೆದು ಕರ್ಪೂರ ಹಚ್ಚಿ ಪೂಜೆ ಮಾಡಬೇಕು. ಅವತ್ತು ಸ್ಕೂಲ್ಗೆ ರಜೆ ಹಾಕ್ಬಿಟ್ಟು ಒಂದಿನಕ್ಕೆ ಶ್ರಾವಣ ಮತ್ತು ನಾಗರ ಪಂಚಮಿ, ವರಮಹಾಲಕ್ಷ್ಮಿ ಎಲ್ಲ ಹಬ್ಬನೂ ಒಂದೇ ಸರಿ ಮಾಡಬೇಕು ಅಂತಲೇ ಅವನಿಗೆ ಸ್ಕೂಲ್ ರಜೆ ಹಾಕ್ಸಿದ್ದೆ. ಈಗ ಮಂಗಳಾರತಿ ನಡೀತಾ ಇದೆ. ಮತ್ತು ನಾಗರ ಪಂಚಮಿ ಹಬ್ಬದಲ್ಲಿ ನಮ್ಮ ಕಡೆ ಉದ್ದ ತರಕಾರಿಗಳು ಏನೂ ಹಾಕಿ ಸಾಂಬಾರುಗಳು ಮಾಡಲ್ಲ. ಅವತ್ತೊಂದು ದಿನ ಏನು ಕಟ್ ಮಾಡಬಾರ್ದು ಅಂತ ಶಾಸ್ತ್ರ ಇದೆ. ನಮ್ಮ ಅವ್ವ ಹೇಳ್ತಾ ಇದ್ರು ನಮಗೆ, ಉದ್ದ ಇರೋದು ಅಂತಂದರೆ ಬೀನ್ಸು, ಉದ್ದದ ಬದನೆಕಾಯಿ, ನುಗ್ಗೆಕಾಯಿ ಈ ಥರದ್ದೆಲ್ಲನೂ ಕಟ್ ಮಾಡಬಾರ್ದು ಅವತ್ತೊಂದು ದಿನ ಅಂತ ಹೇಳಿದ್ರು. ನಾಗರ ಪಂಚಮಿ ದಿನ ಅವತ್ತಿನ ದಿನ ಕಟ್ ಮಾಡಬಾರ್ದು. ಹಾಗಾಗಿ ನಾವು ಏನೂ ತರಕಾರಿಗಳನ್ನ ಕಟ್ ಮಾಡೋ ಹಾಗಿಲ್ಲ. ಕೆಲವೊಬ್ಬರು ಹಿಂದಿನ ದಿನವೇ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ, ಇಟ್ಕೋಬೋದು. ನಾನು ಆ ರೀತಿ ಮಾಡಲಿಲ್ಲ. ರಸ ಅನ್ನ ಮಾಡಿದ್ದೆ, ಮತ್ತು ಒಬ್ಬಟ್ಟು ಮಾಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೈವೇದ್ಯ ಮಾಡಿದ್ದೆ. ಅದಾದ ನಂತರ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದ ನಂತರ ಒಂದೆರಡು ಫೋಟೋ ತೊಗೊಂಡು ನೋಡಿ ನಮ್ಮ ಗೋವಿಂದನ ನಾಮ ಎಷ್ಟು ಚೆನ್ನಾಗಿದೆ. ಅದಾದ ನಂತರ ನಾವು ಇಲ್ಲಿ ಕೈಗೆ ಅರ್ಶಿನದ ದಾರ ಕಟ್ಕೋತೀವಿ. ಈ ತಿಂಗಳಲ್ಲೂ ನಾನ್ ವೆಜ್ ತಿನ್ನಬಾರ್ದು ಮತ್ತು ಅಂತ ತಿನ್ನಲ್ಲ ಅಂತ ನಾವು ಈ ಥರ ಕಟ್ಕೊಂಡಿದ್ವಿ. ಸ್ವಚ್ಛವಾಗಿ ನಾನು ಕೈಗೆ ಕಟ್ಟಿದೆ, ಅವನು ನನಗೆ ಕೈ ಕಟ್ಟ. ಯಾವ ರೀತಿ ಕಟ್ತಿದ್ದಾನೆ ನೋಡಿ ನನಗೆ. ಹೋದ ವರ್ಷನೂ ನಾಗರ ಪಂಚಮಿ ಹಬ್ಬದಲ್ಲಿ ಲಾಗ್ ಮಾಡಿ ಹಾಕಿದ್ದೆ, ವರಮಹಾಲಕ್ಷ್ಮಿ ಲಾಗ್ ಹಾಕಿದೆ, ಸ್ವಾತಂತ್ರ್ಯ ದಿನಾಚರಣೆ ಲಾಗ್ ಹಾಕಿದೆ. ಸ್ವಾತಂತ್ರ್ಯ ದಿನಾಚರಣೆ ಲಾಗ್ ಹಾಕಿನೇ ಫಸ್ಟ್ ನಾನು ಯೂಟ್ಯೂಬ್ ಓಪನ್ ಮಾಡಿದ್ದು. ಅದಾದ ನಂತರ ರೀತಿ ಕಟ್ಕೊಂಡಿದ್ದೀವಿ ನೋಡಿ.
ಥ್ಯಾಂಕ್ ಯು. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.